ರಾಷ್ಟ್ರ ರಾಜಧಾನಿ ದೆಹಲಿಗೆ ಪ್ರವಾಸಕ್ಕೆ ಬರುವ ಯುವಕರು ಅಲ್ಲಿನ ಕರಾಳ ಜಗತ್ತಿನ ಬಗ್ಗೆ ಅರಿಯದೆ ಹೇಗೆ ವಂಚನೆಗೆ ಒಳಗಾಗುತ್ತಾರೆ ಎಂಬುದಕ್ಕೆ ಈ ಆಘಾತಕಾರಿ ಘಟನೆಯೇ ಸಾಕ್ಷಿ. ಇದು ಕೇವಲ ದೆಹಲಿಯ ಕಥೆಯಲ್ಲ. ಅಪರೂಪಕ್ಕೊಮ್ಮೆ ನಮ್ಮ ಮಂಗಳೂರು, ಬೆಂಗಳೂರಿನಲ್ಲಿ ಇಂತಹ ಘಟನೆಗಳು ನಡೆದಿದ್ದುಂಟು. ಆದರೆ ಅಷ್ಟಾಗಿ ಸದ್ದು ಮಾಡುವುದಿಲ್ಲ. ಎಲ್ಲಕ್ಕಿಂತ ಭಿನ್ನ ಈ ದೆಹಲಿಯ ಕರಾಳ ಜಗತ್ತಿನ ಕಟು ಸತ್ಯ. ಕೇವಲ ಕ್ಷಣಿಕ ಸುಖದ ಆಸೆಗೆ ಬಿದ್ದು ಜಿಬಿ ರೋಡ್ ಕಡೆ ಮುಖ ಮಾಡಿದ ಯುವಕನೊಬ್ಬ ಅಲ್ಲಿನ ದಲ್ಲಾಳಿಗಳು ಮತ್ತು ವೇಷವಾಟಿಕೆ ದಂಧೆಕೋರರ ಜಾಲಕ್ಕೆ ಸಿಲುಕಿ ಹೇಗೆ ವಂಚನೆಗೆ ಒಳಗಾಗಿದ್ದಾನೆ ನೋಡಿ. ಕೋಣೆಯೊಳಗಡೆ ಹೋದವನು ಪ್ರಾಣ ಉಳಿದರೆ ಸಾಕೆಂದು ಹೊರಬಂದಿದ್ದಾನೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ವಿಡಿಯೋ ಪೂರ್ತಿ ನೋಡಿ. ವರದಿಗಳ ಪ್ರಕಾರ ರಾತ್ರಿ 12 ಗಂಟೆಯ ಸುಮಾರಿಗೆ ದೆಹಲಿ ನೋಡಲು ಬಂದಿದ್ದ ಯುವಕನೊಬ್ಬನಿಗೆ ಅಲ್ಲಿನ ಕುಖ್ಯಾತ ಜಿಬಿ ರೋಡ್ಗೆ ಹೋಗುವ ಹುಚ್ಚು ಹತ್ತಿದೆ. ಆತ ಅಲ್ಲಿಗೆ ತಲುಪ್ತಾ ಇದ್ದಂತೆ ರಸ್ತೆಯಲ್ಲಿ ಹೊಂಚು ಹಾಕಿ ಕುಳಿತಿದ್ದ ದಲ್ಲಾಳಿಯೊಬ್ಬ ಈತನನ್ನ ತಡೆದಿದ್ದಾನೆ. ತನ್ನ ಜಾನ್ಮೆಯ ಮಾತುಗಳಿಂದ ಯುವಕನನ್ನ ಮಾರು ಹೋಗಿಸಿದ ದಲ್ಲಾಳಿ ರಸ್ತೆ ಬದಿಯಲ್ಲಿ ನಿಂತಿದ್ದ ಕೆಲವು ಯುವತಿಯರನ್ನ ತೋರಿಸಿದ್ದಾನೆ. ತನ್ನ ಕಾಮದ ಹಸಿವನ್ನು ನೀಗಿಸಿಕೊಳ್ಳಲು ಇವರಿಗಿಂತ ಉತ್ತಮ ಹುಡುಗಿ ಸಿಗಲಾರಳು ಎಂದು ಭಾವಿಸಿದ ಯುವಕ ಕೊನೆಗೆ 1500 ರೂಪಾಯಿ ಬಾಡಿಗೆಗೆ ಒಬ್ಬಾಕಿಯನ್ನು ಫಿಕ್ಸ್ ಮಾಡಿಕೊಂಡಿದ್ದಾನೆ. ಆ ಯುವತಿ ಯುವಕನನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋಗಿದ್ದಾಳೆ. ಕೋಣೆಯ ಬಾಗಿಲು ಬಡಿದಾಗ ಕಾದಿತ್ತು ಶಾಕ್. ತಾನು ಅಂದುಕೊಂಡಂತಾಯಿತು ಎಂಬ ಭಾವನೆಯಲ್ಲಿ ಕೋಣೆಯೊಳಗೆ ಕಾಲಿಟ್ಟಿದ್ದಾನೆ ಯುವಕ. ಆದರೆ ಆತ ಕೋಣೆಗೆ ತಲುಪಿ ಇನ್ನೂ ನೀರು ಕುಡಿದು ಕುಳಿತುಕೊಳ್ಳುವಷ್ಟರಲ್ಲಿ ಹಠಾತ್ತನೆ ಕೋಣೆಯ ಮುಂಭಾಗದ ಬಾಗಿಲನ್ನು ಯಾರೋ ಬರ್ತಿದ್ದಾರೆ. ಯುವತಿ ಹೋಗಿ ಬಾಗಿಲು ತೆರೆದಾಗ ಹೊರಗೆ ಅದೇ ದಲ್ಲಾಳಿ ಹಾಗೂ ಆತನ ಜೊತೆ ಇನ್ನೂ 2 ಯುವತಿಯರು ನಿಂತಿರುವುದು ಕಂಡು ಬಂದಿದೆ. ಯುವಕ ಏನಾಗುತ್ತಿದೆ ಎಂದು ಅರಿಯುವ ಮುನ್ನವೇ ಅವರೆಲ್ಲರೂ ಕೋಣೆಯ ಒಳಗೆ ನುಗ್ಗಿದ್ದಾರೆ. ಕೋಣೆಯೊಳಗೆ ಬರ್ತಾ ಇದ್ದಂತೆ ಎಲ್ಲರೂ ಸೇರಿ ಯುವಕನಿಗೆ ತೀವ್ರವಾಗಿ ಬೆದರಿಕೆ ಹಾಕಲು ಆರಂಭಿಸಿದ್ದಾರೆ. ನಿನ್ನ ಬಳಿ ಇರುವ ಎಲ್ಲ ಹಣವನ್ನು ಸುಮ್ಮನೆ ನಮ್ಮ ಕೈಗೆ ಒಪ್ಪಿಸು, ಇಲ್ಲದಿದ್ದರೆ ನಿನ್ನನ್ನು ತೀವ್ರವಾಗಿ ಥಳಿಸುವುದಷ್ಟೇ ಅಲ್ಲದೆ ನಿನ್ನನ್ನು ತೃತೀಯ ಲಿಂಗಿಯನ್ನಾಗಿ ಮಾಡುತ್ತೇವೆ ಎಂದು ದಾರುಣವಾಗಿ ಹೆದರಿಸಿದ್ದಾರೆ. ಅವರ ಈ ಉಗ್ರ ರೂಪ ಮತ್ತು ಬೆದರಿಕೆಯನ್ನು ಕಂಡು ಯುವಕ ಸಂಪೂರ್ಣವಾಗಿ ಹೆದರಿ ಹೋಗಿದ್ದಾನೆ. ಜೀವ ಉಳಿಸಿಕೊಂಡರೆ ಸಾಕೆಂದು ಭಾವಿಸಿದ ಆತ ತನ್ನ ಜೇಬಿನಲ್ಲಿದ್ದ 15,000 ರೂಪಾಯಿ ನಗದನ್ನು ಅವರಿಗೆ ಒಪ್ಪಿಸಿದ್ದಾನೆ. ಅಷ್ಟಕ್ಕೆ ನಿಲ್ಲದ ಮತ್ತೊಬ್ಬ ಯುವತಿ ಯುವಕನ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರ ಹಾಗೂ ಕೈಯಲ್ಲಿದ್ದ ಚಿನ್ನದ ಉಂಗುರವನ್ನು ಬಲವಂತವಾಗಿ ಕಿತ್ತುಕೊಂಡಿದ್ದಾಳೆ. ಕ್ಷಣಿಕ ಸುಖದ ಆಸೆಗೆ ಬಿದ್ದು ಸರ್ವಸ್ವವನ್ನು ಕಳೆದುಕೊಂಡು ಬೀದಿಗೆ ಬಂದ ಆ ಯುವಕ ಇಂತಹ ದೇಹ ವ್ಯಾಪಾರ ಮತ್ತು ವೇಶ್ಯಾವಾಟಿಕೆ ದಂಧೆ ನಡೆಸುವವರಿಂದ ಸದಾ 100 ಅಡಿ ದೂರವಿರಬೇಕು ಎಂದು ಮನದಲ್ಲಿ ಶಪಿಸುತ್ತಾ ಅಲ್ಲಿಂದ ಹೊರಟಿದ್ದಾನೆ. ಅಪರಿಚಿತ ಸ್ಥಳಗಳಲ್ಲಿ ಇಂತಹ ಮಾಯಾಜಾಲಕ್ಕೆ ಬೀಳುವ ಮುನ್ನ ಯುವಕರು ಎಚ್ಚರದಿಂದ ಇರಬೇಕಾದದ್ದು ಇಂದಿನ ಅಗತ್ಯವಾಗಿದೆ.